ನಾವಿವತ್ತು ಮೀನು ಹಿಡಿಯೋಕ್ಕಂತ ಹೋದಾಗ ಅಲ್ಲಿ ಬಂದುಬಿಟ್ಟು 10 kg ಬರೋಂಥ ಮೀನು ನೀರಿಂದ ಆಚೆ ಬಂದು ಗಡ್ಡೆಗೆ ಬಿದ್ದಿತ್ತು. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಕಾಲೇಜ್ ರಜೆ ಇತ್ತಂತ ಊರಿಗೆ ಬಂದಿದ್ದೆ, ವಿಡಿಯೋ ಮಾಡೋಕ್ಕಾಗಲಿಲ್ಲ, ವಾರ ಆಯಿತು ಸಾರಿ. ಇವಾಗ ಬಂದುಬಿಟ್ಟು ಮಧ್ಯಾಹ್ನ ಮೇಲೆ ಕೆರೆಗೆ ಮೀನು ಹಿಡಿಯೋಕ್ಕಂತ ಹೋಗ್ತಾ ಇದ್ದೀವಿ. ಅವಾಗೇ ಒಂದು ಕೆರೆ ಹತ್ರ ಹೋಗಿದ್ವಿ, ಅಲ್ಲಿ ಬಲೆ ಜಿಲೇಬಿ ಮೀನು ಸಣ್ಣವು. ಅದಕ್ಕೆ ನಮ್ಮನೆ ಹತ್ರನೇ ಒಂದು ಕಟ್ಟೆ ಇದೆ, ಅದ್ರಾಗೆ ಸಖತ್ತಾಗಿರ್ತವೆ ಮೀನು. ಅಲ್ಲಿ ಬಂದುಬಿಟ್ಟು 500 ಗ್ರಾಮಿಂದ 10 kg ತನಕ ಮೀನು ಸಿಗ್ತವೆ. ಸಖತ್ತಾಗಿರ್ತವೆ ಮೀನಂತೂ, ತೋರಿಸ್ತೀನಿ ನೋಡಿ. ಕಟ್ಟೆ ಹತ್ರ ಬಂದಾಯಿತು. ನಾವು ಬರೋಷ್ಟೊತ್ತು ಖಾಲಿ ಒಬ್ಬರು 8ರಿಂದ 10 kg ಅಂತ ಬರೋ ಮೀನು ಹಿಡಿದಾರೆ. ಸಖತ್ತಾಗಿತ್ತು ನೋಡಿ, ನೀವು ಬೇಕಾದ್ರೆ. ಸ್ಟಾರ್ಟಿಂಗ್ ಫಸ್ಟ್ ಹಿಡಿಬೇಕಾದ್ರೇ 5ರಿಂದ 6 kg ಬರೋ ಅಂಥ ಮೀನು ಮಿಸ್ ಆಗೋಯ್ತು, ಬೇಜಾರಂತೂ ಆಯಿತು. ನಮಗೆ ಬಂದುಬಿಟ್ಟು ಏನು ದೊಡ್ಡ ಮೀನು ಸಿಗಲಿಲ್ಲ, ಮೀಡಿಯಮ್ ಮೀನಂತೂ ಸಿಕ್ತು ನಮಗೆ. ಅದನ್ನು ನಮ್ಮ ಅಪ್ಪಗೆ ತೊಳೆಯೋಕೆ ಕೊಟ್ಬಿಟ್ಟು ನಾನು ಬಂದುಬಿಟ್ಟು 2 ಕುರಿ ಮನೆಗೆ ಸೆಡೆ ಸೊಪ್ಪು ಕೊಯ್ಕೊಬರೋ ಅಂತ ಹೊರಟೆ. ಜನ್ಗೆ ಅಲ್ಲೇ ಆಯ್ತಾ? ಹಾಂ ಸರಿ ಸರಿ ಹೇಳಿ. ಸ್ವಲ್ಪ ಕೊಯ್ಕೊ ಬಂದರೂ ಸಾಕ್ತಾನೆ ಸೆಡೆ. ನಾವು ಬಂದುಬಿಟ್ಟು ಊರಲ್ಲಿಲ್ಲ, ಹೊಲದಲ್ಲೇ ಮನೆ ಮಾಡ್ಕೊಂಡು ಹೊಲ್ದ ಹತ್ರನೇ ಇದ್ದೀವಿ. ಊರಕ್ಕೆ ಹೋಗ್ಬೇಕಂದ್ರೆ 3 ಕಿಲೋಮೀಟ್ರ್ ಅಂತೂ ಆಗುತ್ತೆ. ಇಲ್ಲಿ ಬಂದುಬಿಟ್ಟು ಸುತ್ತಲೂ ತೋಟನೇ, ಸಖತ್ತಾಗಿ ನೇಚರ್ ಇದೆ. ಇಲ್ಲಿ ಬಂದುಬಿಟ್ಟು 7 ಮನೆ ಇದ್ದಾವೆ. ಇಲ್ಲಿರೋರೆಲ್ಲ ನಮ್ಮ ದಡಪರೆ, ಇನ್ಯಾರೂ ಇಲ್ಲ ಬೇರೆಯವರು. ತೋಟದ ಹತ್ರ ಬಂದಾಯಿತು. ಫ್ರೆಂಡ್ಸ್, ಇಷ್ಟು ದಿನ ಬಂದುಬಿಟ್ಟು ನಾನು ವೀಡಿಯೋನ ಯಾವಾಗೋ ಒಂದು ಅಪ್ಲೋಡ್ ಮಾಡ್ತಿದ್ದೆ, ವಾರಕ್ಕೆ 1-2. ಆದರೆ ಇನ್ಮೇಲೆ ಹಂಗೆ ಮಾಡಲ್ಲ. ನಾನು ದಿನ ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಮತ್ತು ಕಂಟೆಂಟು ಚೆನ್ನಾಗಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಹೊಸಬ್ರು ಯಾರೋ ನೋಡ್ತಿದ್ರು, ಪ್ಲೀಸ್ ಸಪೋರ್ಟ್ ಮಾಡಿ, ಫಾಲೋ ಮಾಡ್ಕೊಳ್ಳಿ. ಚೆನ್ನಾಗಿ ಅಂತೂ ವೀಡಿಯೋ ಮಾಡೇ ಮಾಡ್ತೀನಿ, ಕಂಟೆಂಟು ಚೆನ್ನಾಗಿ ಕೊಡ್ತೀನಿ, ಪ್ಲೀಸ್ ಸಪೋರ್ಟ್ ಮಾಡಿ. ಕೊಯ್ಕೊಂಡಿದ್ದಾತು, ಇನ್ನೇನಿದ್ರು ಮನೆಗೆ ಹೋಗೋದಷ್ಟೇ. ಇವನು ಬಂದುಬಿಟ್ಟು ನಮ್ಮ ದಡಪ್ಪನ ಮಗ, ಇಲ್ಲೇ ಇರೋದು ಇವನು ಹೊಲದಲ್ಲೇ. ಇವನು ಬಂದುಬಿಟ್ಟು ಇವಾಗ ಎಳ್ಳೀರು ಕುಡಿಯೋಣ ಅಂತ ಬಂದೇನೆ. ಸರಿ ಅಂತ ಎಳ್ಳೀರು ಕುಡ್ಕೊಂಡು ಇನ್ನೇನಿದ್ರು ಮನೆಗೆ ಹೋಗೋದೆ. ಇವಾಗ ಮನೆ ಹತ್ರ ಹೋಗ್ಬಿಟ್ಟು ಒಂದು ಸ್ವಲ್ಪ ಜೋಡಿಸ್ಕೊಂಬಂದಿದ್ದೆ. ನಾಳೆ ಬೆಳಗ್ಗೆ 4 ಗಂಟೆಗೆ ಬೆಂಗಳೂರಿಗೆ ಹೋಗ್ತೀನಿ, ಬೆಳಗ್ಗೆ. ಅದಕ್ಕೆ ನಮ್ಮ ಅತ್ತೆ ಬಂದುಬಿಟ್ಟು ಒಂದು ಸ್ವಲ್ಪ ಹುಂಚೆ ಸಿಗರು ಮಾವಿನಕಾಯಿ ಎಲ್ಲ ಕಿತ್ಕೊಂಬಂದಿತ್ತು. ಅವನ್ನೆಲ್ಲ ಒಂದು ಸ್ವಲ್ಪ ಕಿತ್ಕೊಂಡು ಜೋಡಿಸ್ಕೋಬೇಕು. ಅದಕ್ಕೆ ಮನೆ ಹತ್ರ ಹೋಗಿ ಬೇಗ ಕೆಲಸ ಮುಗಿಸ್ಕೊಂಡು ಹೊರಡೋದೆ ಇನ್ನೇನಿದ್ರು ಬೆಂಗಳೂರಿಗೆ. ನಮ್ಮಪ್ಪ ಅಲ್ಲೇ ಮೀನು ಕ್ಲೀನ್ ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ಇಟ್ಬಿಟ್ಟು, ನಮ್ಮಮ್ಮನೂ ನಮ್ಮಪ್ಪ ಹುಂಚೆ ಸಿಗರು ಕೀಳ್ತಾಯಿದ್ದಾರೆ ನಾಳೆ ಬೆಳಗ್ಗೆ ತಗೊಂಡೋಗೋಕ್ಕೆ. ನಾನು ಬಂದುಬಿಟ್ಟು ವಾಲ್ ಕಟ್ ಮಾಡೋದು ಮರೆತುಬಿಟ್ಟೆ ತೋಟದ ಹತ್ರ, ಅದಕ್ಕೆ ವಾಲ್ ಕಟ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಇವತ್ತಿನ ವಿಡಿಯೋ ಇದಾಯಿತು. ನಾಳೆ ಮತ್ತೆ ಸಿಗೋಣ. ಪ್ಲೀಸ್ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ.